ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪನ್ನು ಪ್ರತಿಯೊಬ್ಬರೂ ಸಹ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಉಪಯೋಗಿಸುತ್ತಾರೆ. ಓಕೆ, ಈ ಕರಿಬೇವಿನ ಸೊಪ್ಪು ಎಲ್ಲಿ ಬೇಕಾದರೂ ಬೆಳೆಯಬಹುದು. ಇದನ್ನು ಸಿಟಿಗಳಲ್ಲಿ ಇರುವವರು 2 ಅಡಿ ಪಾಟ್ಗಳಲ್ಲಿ ಬೆಳೆದರೆ ವರ್ಷ ಪೂರ್ತಿ ಅವರಿಗೆ ಅಡುಗೆ ಮಾಡುವಷ್ಟು ಕರಿಬೇವಿನ ಸೊಪ್ಪು ದೊರಕುತ್ತದೆ. ಅಲ್ಲದೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 4-5 ಎಲೆಗಳನ್ನು ಕಿತ್ತು ತಿಂದರೆ ಶುಗರ್ ಸಹ ಕಂಟ್ರೋಲಲ್ಲಿ ಇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅಲ್ಲದೆ ಹೆಣ್ಣು ಮಕ್ಕಳು ಈ ಸೊಪ್ಪನ್ನು ಹರಳೆಣ್ಣೆಯ ಜೊತೆಯಲ್ಲಿ ಬೇಯಿಸಿ ಆರಿಸಿ ತಲೆಗೆ ಬಳಸುತ್ತಾರೆ. ಇದರಿಂದ ತಲೆಯು ತಂಪಾಗುತ್ತದೆ ಎಂದು, ಕೂದಲು ಉದ್ದವಾಗಿ ಬೆಳೆಯುತ್ತದೆ ಎಂದು ಹೆಣ್ಣು ಮಕ್ಕಳು ನಂಬಿರುತ್ತಾರೆ. ಅಲ್ಲದೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಕರಿಬೇವಿನ ಕೃಷಿಯನ್ನು ಮಾಡುತ್ತಾರೆ. ಇದು 8ರಿಂದ 10 ಅಡಿ ಅಥವಾ 12 ಅಡಿಗೆ ದೂರದಲ್ಲಿ ಈ ಗಿಡಗಳನ್ನು ನೆಟ್ಟು ನಂತರ 1.5 ವರ್ಷಕ್ಕೆ 4ರಿಂದ 5 ಅಡಿ ಅಂತರಕ್ಕೆ ಕಟ್ ಮಾಡಿದಾಗ ಅದು ಹೀಗೆ ಸೊಪ್ಪು ಒಡೆದು ಬರುತ್ತಲೇ ಇರುತ್ತದೆ. ಈ ಸೊಪ್ಪನ್ನು ಕಿತ್ತು ನೀರಿನಲ್ಲಿ ತೊಳೆದು ನೆರಳಲ್ಲಿ ಒಣಗಿಸಿ ಮತ್ತು ಪೌಡರ್ ಮಾಡಿ ಒಂದು ಪ್ಯಾಕೆಟಿಗೆ 200 ರೂಪಾಯಿ ಅಂತೆ ಮಾರಾಟ ಮಾಡುತ್ತಾರೆ ಎಂದು ಕೆಲವರು ಹೇಳುತ್ತಾರೆ. ಓಕೆ, ಹೀಗೆ ಈ ಕರಿಬೇವಿನ ಸೊಪ್ಪು ಚಟಪಟ ಎಂದು ಹೆಸರು ಮಾಡಿದೆ. ಹೀಗೆ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಒಂದು ಅತಿ ಅಮೂಲ್ಯವಾದ ಔಷಧೀಯ ಗಿಡವಾಗಿದೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.